ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದು ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಿಧಾನಕ್ಕೆ ದಕ್ಷಿಣ ಉತ್ತರ ಅನ್ನುವಂಥ ಒಂದು ಡಿವಿಷನ್ ದೊಡ್ಡದಾಗ್ತಾ ಇದೆಯಾ ಅಂತ. ಯಾಕಂದರೆ ಕ್ಷೇತ್ರ ಮರು ವಿಂಗಡಣೆ ಈ ವಿಷಯ ದೊಡ್ಡ ಚೆಲುವ ವಿಷಯ. ಅವು ಎಲ್ಲ ಸಾಧ್ಯಗಳಿದ್ದಾವೆ. ಅದರಲ್ಲೂ ಹಿಂದಿಯನ್ನು ಹೇರಿಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅನ್ನುವಂಥ ಆರೋಪ ನಮ್ಮ M.K. ಸ್ಟ್ಯಾಲಿನ್ ಅವರಿಂದ. ಯಾಕಂದರೆ ದ್ರವಿಡ ಒಂದು ನೆಲೆಗಟ್ಟಿನಲ್ಲಿ, ದ್ರವಿಡ ಜನಾಂಗೀಯ ನೆಲೆಗಟ್ಟಿನಲ್ಲಿ ವಿಚಾರ ಮಾಡುವ, ನಾವು ದ್ರವಿಡರು ಅನ್ನುವಂಥ ದ್ರವಿಡ ಮತ್ತು ಈಗ ನಿಮ್ಗೆ ಗೊತ್ತದ ಆರ್ಯರ ಮಧ್ಯದಲ್ಲಿ ಇತಿಹಾಸದಲ್ಲಿ ಆಗಿದ್ದ ಘಟನೆಗಳು ಐತಿಹಾಸಿಕವಾಗಿ ಉತ್ತರ ಭಾರತ ಆರ್ಯನ ಪರವಾಗಿ ನಿಂತರ, ದಕ್ಷಿಣದ್ದು ದ್ರವಿಡಿಯನ್ ಪರವಾಗಿ ನಿಂತದ. ಅದರಲ್ಲೂ ತಮಿಳುನಾಡಿದ್ದು ದ್ರವಿಡ ಮುನ್ನೇತ್ರ ಗಜಗಂ E.V. ರಾಮಸ್ವಾಮಿ ಅಯ್ಯಂಗಾರ್ ಪೆರಿಯಾರ್ ಅವರಿಂದಾಗಿ ಅತ್ಯಂತ ಉಗ್ರವಾದ ಹೋರಾಟದಲ್ಲಿ ಆಗ್ಯದ. ದ್ರವಿಡ ಅಂದರೆ ಶೂದ್ರರು, ಕೆಳಜಾತಿಯವರು, ಆರ್ಯರಿಂದ ತುಳಿತಕ್ಕೊಳಗಾದವರು, ಈ ರೀತಿಯಾಗಿ ಇತಿಹಾಸ ಅದ ಅವ್ರದ್ದು. ಹೀಗಾಗಿ ಆರ್ಯನರ ಕಂಡ್ರೆ ಈ ನಮ್ಮ ತಮಿಳಿಯನ್ಗಳಿಗೆ ಅಥವಾ ದಕ್ಷಿಣದ ಹೆಚ್ಚು ಕಡಿಮೆ ಎಲ್ಲ ದ್ರವಿಡ ಭಾಷೆಯ ಜನ್ಯ ರಾಜ್ಯಗಳಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಅಷ್ಟು ಕಷ್ಟ. ತಮಿಳರಂತೆ ಎಣ್ಣೆ ಶೀಕ ಇದ್ದಂಗೆ ಹೊಂದಾಣಿಕೆ ಆಗಲಾರ ಸ್ಥಿತಿಯೊಳಗೆ ಇದ್ದಾರೆ. ಈಗ ಇಂಥ ಪರಿಸ್ಥಿತಿ ಒಳಗೆ ಹಿಂದಿಯನ್ನು ಅಲ್ಲಿ ಹೇರಬೇಕು, ಹಿಂದಿ ಮೀಡಿಯಮ್ ಅದು ಹಿಂದಿ ಭಾಷೆಯನ್ನು ಕಲಿಸಬೇಕು, ಹಿಂದಿ ಭಾಷೆ ಮೂರನೇ ಭಾಷೆ ತೊಗೊಳ್ಳಬೇಕು ಅನ್ನೋಂಥ ಒತ್ತಡವನ್ನು ಧರ್ಮೇಂದ್ರ ಪ್ರಧಾನರವರು ಶಿಕ್ಷಣ ಮಿನಿಸ್ಟರ್ ಮಾಡ್ತಾ ಇರೋದು ಸ್ಟಾಲಿನವರಿಗೆ ನುಂಗಲಾರದು ಬಿಸಿ ತುಪ್ಪ ಆಗಿಬಿಟ್ಟದೆ ಇವತ್ತು. ಇದನ್ನು ಹೇಗಾದ್ರೂ ತಡಿಬೇಕು ಅಂತೇಳಿ ಇತಿಹಾಸ ಸಾಕಷ್ಟು ಯುದ್ಧಗಳು ಆಗಿದಾವೆ ಅಂತೇಳಿ ಒಂದಿಷ್ಟು ನಮ್ಮ ಮುಂದೆ ಇದ್ದಾವೆ ಸತ್ಯಗಳು, ವಾಸ್ತವ ಸತ್ಯಗಳು. ಆ ನೆಲೆಯಲ್ಲೇ ಈ ದ್ರವಿಡರು ನಾವು ಸ್ವಂತ ವ್ಯಕ್ತಿತ್ವಗಳಂಥವ್ರು, ನಮ್ಮ ಮೇಲೆ ಯಾರ ದಬ್ಬಾಳಿಕೆ ಬೇಡ, ಅದರಲ್ಲೂ ಉತ್ತರದವ್ರು ಬೇಕಾಗಿಲ್ಲ. ಅದಕ್ಕಾಗಿ ಹಿಂದಿಯನ್ನು ಇಲ್ಲಿವರೆಗೆ ಅವರು ತಮ್ಮ ಭಾಷೆನಾಗಿ ಮಾಡಿಕೊಂಡಿಲ್ಲ. ಈಗೂ ಸಹಿತ ಒಂದೇ ಹೇಳ್ತಾರೆ, ಇಂಗ್ಲೀಷ್ ಮತ್ತು ನಮ್ಮ ತಮಿಳು ಎರಡು ಲ್ಯಾಂಗ್ವೇಜ್ ನಮ್ಮಲ್ಲಿ ಅಂತೇಳಿ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲೇ ಇನ್ನೊಂದು ನಿಮಗೆ ಗೊತ್ತದ, ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು ಕಡಿಮೆ ಎಲ್ಲ